ಇವತ್ತು ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ವಾಟದಸಳ್ಳಿ ಲೇಕ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ನಾನು ಹಾಕಿದ್ದೆ ಅನಿಸುತ್ತೆ, ನಾವೆಲ್ಲೋ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ ಹೋಗೋಕ್ಕಾಗಿಲ್ಲ ಅಂತ. ಅದು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ತಂಗಿ. ಅನ್ಫಾರ್ಚುನೇಟ್ಲಿ ನನ್ನ ಡ್ಯಾಡಿ ಬರಲಿಲ್ಲ, ಹಾಗಾಗಿ ಇಬ್ಬರೇ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಡ್ಯಾಡಿ ಬಂದಿದ್ದರೆ 3 ಮೆಂಬರ್ಸ್ ಹೋಗ್ಬೋದಾಗಿತ್ತು, ಬಟ್ ಅವ್ರು ಬರಲಿಲ್ಲ, ಹಾಗಾಗಿ ಬೈಕಲ್ಲಿ ನಾನು ನನ್ನ ತಂಗಿ ಇಬ್ಬರೇ ಹೋಗ್ತಾ ಇದ್ದೀವಿ. ಮಳೆ ಬರ್ತಿದೆ, ಮೋಡ ಇದೆ, ತುಂಬ ಚೆನ್ನಾಗಿದೆ ವೆದರು. ಹೆಂಗಿದೆ ಕಣ? Okay, allora sigana bye bye. Welcome back to my another beautiful vlog. I guess today's vlog is going to be a bit different from my previous vlogs. Yes, finally we reached to ವಾಟದಸಳ್ಳಿ ಲೇಕ್. ತುಂಬಾ ಎಕ್ಸೈಟೆಡ್ ಆಗಿದೆ. ಐ ಡೋಂಟ್ ನೋ ಯಾಕೆ ಅಂತ ಹೇಳಿ. ಈ ಒಂದು ಲೇಕ್ನ ನಾನೇನು ಹೊಸದಾಗಿ ನೋಡ್ತಿಲ್ಲ, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೇ ನೋಡ್ತಾ ಇದ್ದೀನಿ ಈ ಒಂದು ಲೇಕ್ನ. ಬಟ್ ಗೊತ್ತಿಲ್ಲ, ಇವತ್ತು ಯಾಕೋ ಸ್ವಲ್ಪ ಡಿಫ್ರೆಂಟ್ ಫೀಲ್ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಯೂಟ್ಯೂಬ್ ಬ್ಲಾಗರ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಅಂತನೋ ಅಥವಾ ಗೊತ್ತಿಲ್ಲ. ಈ ಒಂದು ಪ್ಲೇಸ್ ಈಗ ಪ್ರೆಸೆಂಟ್ ಅಂತೂ ಒಂದು ಪಿಕ್ನಿಕ್ ಸ್ಪಾಟ್ ಆಗಿಬಿಟ್ಟಿದೆ. ಎಲ್ಲ ಇಲ್ಲೇ ಬಂದು ಟೆಂಟ್ಗಳು ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ತಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಈಗ ಚೆನ್ನಾಗಿದೆ ವೆದರ್, ಫುಲ್ಫುಲ್ಲಾಗಿ ಮಳೆ ಬರ್ತಾ ಇದೆ. ಬಟ್ ಈಗ ಏನು ಮಾಡೋದು, ಮಳೆ ಬರ್ತಾ ಇದೆಯಲ್ಲ, ಇನ್ನೂ ಒಂದು ಬಂದೇ ಇಲ್ಲ. ಫೈನಲಿ ಖುಷಿ ಆಯ್ತಾ? ಖುಷಿ ಆಯ್ತು. ಖುಷಿ ಅಂದರೆ ಸದ್ಯಕ್ಕೆ ಈಗ ಜಸ್ಟ್ ಬಂದು ರೀಚ್ ಆಗಿದ್ದೀವಿ. ವೆಹಿಕಲ್ ಸೌಂಡ್, ಬಟ್ ಒಂದು ಪರ್ಸನ್ಗಾಗಿ ಕಾಯ್ತಾ ಇದ್ದೀವಿ. ಅವ್ನು ಬಂದರೆ ನಮ್ಗೆ ಇಲ್ಲೆಲ್ಲ ತೋರಿಸ್ತಾನೆ. ಅಂದರೆ ಅವ್ರ ಊರು ಇಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ, ಇಲ್ಲಿಂದ ಒಂದು 2 ಮಿನಿಟ್ಸ್ ಅವ್ರ ಮನೆಗೆ. ಹಾಗಾಗಿ ಅವ್ನು ಬಂದರೆ ಹೆಂಗೆ ಹೋಗ್ಬೋದು, ಕೆಳಗಡೆ ಎಲ್ಲ ಇಳಿಬೋದು, ಅದೆಲ್ಲ ಹೇಳ್ತಾನೆ. ಆಮೇಲೆ ಅಲ್ಲಿ ಒಂದು ಕಲ್ಲಿದೆಯಲ್ಲ, ಆ ಕಲ್ಲಿಗೆ ಒಂದು ಕತೆ ಇದೆ. ನಾನು ಕೇಳಿದ್ದೀನಿ, ಬೇಜಾನ್ ಸರಿ ಕೇಳಿದ್ದೀನಿ. ಅವ್ನು ಬಂದರೆ ನೀಟಾಗಿ ಗೊತ್ತಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಆಂಟಿ ಇದ್ದಿದ್ದು ಇನ್ನೂ ಚೆನ್ನಾಗಿ ಹೇಳ್ತಿದ್ರು, ಶಾರದಾ ಆಂಟಿ. ಬಟ್ ಆ ಆಂಟಿ ಇಲ್ಲ, ಅನ್ಫಾರ್ಚುನೇಟ್ಲಿ ಊರಿಗೆ ಹೋಗಿದ್ದಾರೆ. ನಾವು ಭೂಮಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿ ಹೇಳ್ದ. ಮೀನ್ ವೈಲ್ ನಾವು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕ್ಲಿಕ್ ಲಾಟ್ಸ್ ಆಫ್ ಫೋಟೋಸ್, ವಿಡಿಯೋಸ್. ಹಾಗೆ ನನ್ನ ತಂಗಿ ಒಂದು ರೀಲ್ ಕೂಡ ಮಾಡಿಕೊಂಡು ರಿಯಲಿ ವಿ ಆ್ಯಡೆಡ್ ಸೋ ಮಚ್ ಆಫ್ ಫನ್ ಅಂತ ಹೇಳ್ಬೋದು. ಏನು ಸಮಾಚಾರ? ಹೊಟ್ಟೆ ಹಸಿತಿದೆ, ಯಾರು ಕೊಡ್ಸು. ಆಂಟಿ ಇದ್ದಿದ್ರೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಬರ್ಬೋದಿತ್ತು. ಮಳೆ ಬರ್ತಿದೆ. ಹೌದು, ಮಳೆ ಬರ್ತಾ ಇದೆ. ಇನ್ನೂ ನನ್ನ ತಮ್ಮಂಗೆ ಕಾಯ್ತಾ ಇದೆ, ಅವನಿಗೂ ಬಂದಿಲ್ಲ. ಮಾತಾಡೋದೇನು ಕೇಳಿಸಿಲ್ಲ, ಬಿಕಾಸ್ ತುಂಬ ವೆಹಿಕಲ್ಸ್ ಹೋಗ್ತಿದೆ. ಗಾಳಿ ಅಷ್ಟಿಲ್ಲ, ಬಟ್ ವೆಹಿಕಲ್ಸ್ ತುಂಬ ಇದೆ ಅಷ್ಟೇ. ಅವ್ನು ಬರೋ ತನಕ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ತನಕ ಲೈಟಾಗಿ ಫೋಟೋಸ್ ವಿಡಿಯೋಸ್ ತಗೊಳ್ಳೋದು. ಓ ಸಮಾಧಾನ. ಏನು ಮಾಡ್ತಾ ಇದ್ದೀವಿ? ಕೆಳಗಡೆ ಇಳಿಯಕ್ಕೆ ಹೋಗ್ತಾ ಇದ್ದೀವಿ. ಹುಷಾರು, ನಾನು ಬೇರೆ ಹೀಲ್ಸ್ ಹಾಕ್ಬಿಟ್ಟಿದ್ದೀನಿ. ಯಾವುದೇ ಒಂದು ಪ್ಲೇಸ್ ಆಗಿರ್ಬೋದು, ಫೇಮಸ್ ಆದಷ್ಟು ಸುತ್ತಮುತ್ತ ಎಲ್ಲ ಫುಲ್ಲು ಪ್ಲಾಸ್ಟಿಕ್ ಹರಳು ಬಿಡ್ತಾರೆ ಅಲ್ವಾ. ಈಗ ಇಲ್ಲಿ ಕೂಡ ಸೇಮ್ ಆಗಿದೆ. ಇತ್ತೀಚೆಗೆ ಇದು ತುಂಬ ಫೇಮಸ್ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲೇ ಟೆಂಟ್ ಹಾಕ್ಕೊಂಡು ಇಲ್ಲೇ ಅಡುಗೆಗಳೆಲ್ಲ ಮಾಡಿಕೊಂಡು ತಿಂದು ಹೋಗ್ತಾರೆ. ಬಟ್ ಅಲ್ಲಿ ಅವ್ರು ತಿಂದಿರೋದೆಲ್ಲ ಪ್ರತಿಯೊಂದು ಅಲ್ಲಲ್ಲೇ ಎಸೆದ್ಬಿಟ್ಟು ಹೋಗ್ತಾ ಇದ್ದಾರೆ. ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವಾಟದಸಳ್ಳಿ ಲೇಕ್ ಆದ ನಂತರ ಇನ್ನೂ ಏನೆಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತಂದರೆ, ಗುಡಿಬಂಡೆ ಬೆಟ್ಟ ಇದೆ. ಅದಾದ ನಂತರ ಗುಡಿಬಂಡೆ ಕೆರೆ ಕೂಡ ಇದೆ. ಅದು ಇದಕ್ಕಿಂತ ತುಂಬಾ ದೊಡ್ಡದಿದೆ. ಗುಡಿಬಂಡೆ ಬೆಟ್ಟ ಅರ್ಲಿ ಮಾರ್ನಿಂಗ್ಗೆ ಬಂದರೆ ಟ್ರಕ್ಕಿಂಗ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗಿಲ್ಲಿ ಒಬ್ಬರು ಹೇಳಿದ್ರು, ಅರ್ಲಿ ಮಾರ್ನಿಂಗ್ಗೆ ಟ್ರಕ್ಕಿಂಗ್ ಮುಗಿಸ್ಕೊಂಡು ದೆನ್ ಇಲ್ಲಿಗೆ ಬರ್ತಾರೆ ಲೇಕ್ಗೆ. ಇವರಿಗೆ ಕಾಯ್ತಾ ಇದ್ದಿದ್ದು ನಾವು. ಹಲೋ, ಫ್ಯಾನ್ಸ್ ಅಂತ ನೀನು ಊರೆಲ್ಲ ತೋರಿಸ್ಬೇಕಾ? ವಾವ್, ಈವನ್ ಫಾರ್ ದಿಸ್ ಲೇಕ್ ಯಾವ ಸಮ್ ಹಿಸ್ಟ್ರಿ ಕೂಡ ನನಗೆ ಎಷ್ಟು ಮಟ್ಟಿಗೆ ಗೊತ್ತೋ ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಲಾಗಲ್ಲಿ. ಈ ಒಂದು ಕಾಡಲ್ಲಿ ಒಂದು ಫ್ಯಾಮ್ಲಿ ವಾಸ ಮಾಡ್ತಿದ್ದಂತೆ. ಆ ಫ್ಯಾಮ್ಲಿಗೆ ಎವ್ರಿಡೇ ಒಂದು ಹೆಣ್ಣು ಅಡುಗೆ ಮಾಡೋದಕ್ಕೋಸ್ಕರ ನೀರನ್ನ ಅವರ ತಲೆ ಕೂದಲಿಗೆ ಅಷ್ಟುದ್ದ ಇತ್ತಂತೆ ಅವರ ತಲೆ ಕೂದಲು. ಆ ಒಂದು ಕೂದಲಿಗೆ ಬಿಂದಿಗೆನ ಕಟ್ಟಿಬಿಟ್ಟು ಈ ಕೆರೆಗೆ ಬಿಂದಿಗೆನ ಎಸೆದು ಬಿಟ್ಟು ನೀರನ್ನ ಸೇದುತ್ತಿದ್ರಂತೆ. ನೀರನ್ನ ಸೇದ್ಕೊಂಡು ಎವ್ರಿಡೇ ಅಡುಗೆ ಮಾಡ್ತಿದ್ರು ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ತಾತಂದಿರು.
ಹಾಗೆಯೇ ಮೇಲೆ ಒಂದು ನರಸಿಂಹಸ್ವಾಮಿ ಟೆಂಪಲ್ ಕೂಡ ಇದೆ. ಆ್ಯಂಡ್ ಇವನ್ ಆ ಕಡೆ ಕಾರ್ನರಲ್ಲಿ ಲಾಸ್ಟಲ್ಲಿ ನಾನು ಆ ಕಾರ್ನರ್ ಕೂಡ ಹೋಗ್ತೀನಿ, ತೋರಿಸ್ತೀನಿ. ಆ ಕಾರ್ನರಲ್ಲಿ ಒಂದು ಟೆಂಪಲ್ ಇತ್ತು. ಆ ಟೆಂಪಲ್ ಸುತ್ತ ಒಂದು ವಿಲೇಜ್ ಕೂಡ ಇತ್ತು ಅಂತ ಹೇಳ್ತಿದ್ರು. ಆ ವಿಲೇಜು ಸಮ್ ರೀಸನ್ಸಿಂದ ಎಲ್ಲ ಡಿಸ್ಟ್ರಾಯ್ ಮಾಡಿದ್ರು ಅಂತ ಹೇಳ್ತಾರೆ. ಈವನ್ ಆ ಒಂದು ಟೆಂಪಲ್ ಹಳೆ ಕಾಲದಲ್ಲಿ ಹೋಗ್ತಿದ್ರಂತೆ, ಹೀಗೆ ಯಾರೂ ಅಲ್ಲಿಗೆ ಹೋಗೋದಕ್ಕೆ ಸಾಹಸ ಮಾಡ್ತಿಲ್ಲ. ಬಿಕಾಸ್ ತುಂಬಾ ಎಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಬಟ್ ಮೇಲೆ ನರಸಿಂಹಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ವಾಟರಲ್ಲೆಲ್ಲ ಆಟ ಆಡಿಕೊಂಡು ಲೈಟಾಗಿ ಹನಿ ಮಳೆ ಬರ್ತಿತ್ತು. ಕೂಲ್ ವೆದರ್ಗೆ ಆ ನೀರಲ್ಲಿ ಆಡ್ತಿದ್ದು ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು ಮೈಂಡು. ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ಏನು ಮಾಡ್ಬೇಕಮ್ಮ? ರೀಲ್ಸಾ? ಈ ಒಂದು ಲೇಕು ಫೇಮಸ್ ಆಯಿತು, ಅದೊಂದು ಹೊಸ ಸುದ್ದಿನೇ ಅಂತ ಹೇಳ್ಬೋದು. ಬಟ್ ಆಫ್ಟರ್ ಫೇಮಸ್ ಆದ ನಂತರ ಏನಾಯಿತು ಅಂದರೆ, ಇತ್ತೀಚೆಗೆ ಬರ್ತಾ ಇಲ್ಲಿ ಬೆಂಗಳೂರು ಪೀಪಲ್ಸ್ ಎಲ್ಲ ಬಂದುಬಿಟ್ಟು ಲೈಕ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಎಲ್ಲ ಹಿಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ 1 ಮಂತ್ ಆರ್ 1.5 ಮಂತ್ ಬ್ಯಾಕ್ ಒಬ್ಬರು ಈ ಕಾರ್ನರಿಂದ, ಇಲ್ಲಿ ನಾವು ಈ ಕಾರ್ನರಿಂದ ಸ್ಟಾರ್ಟಿಂಗ್ ಪಾಯಿಂಟ್ಗೆ ನಾನು ಸ್ವಿಮ್ ಮಾಡ್ತೀನಿ ಅಂತ ಒಬ್ಬರು ಕೆಳಗಡೆ ಇಳಿದ್ರಂತೆ. ಸ್ವಿಮ್ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಅಷ್ಟು ದೂರ ಹೋಗಿದ್ರಂತೆ. ತುಂಬ ಆಯಾಸ ಆಗಿ ತೀರ್ಕೊಬಿಟ್ರು ಅಂತ ಹೇಳ್ತಿದ್ದಾರೆ. ಎವ್ರಿ ಸಂಡೇ ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೀತಾರೆ ಇಲ್ಲಿ. ಬಟ್ ಈ ಥರ ಎಲ್ಲ ಡೆತ್ ಆಗ್ತಿರೋದ್ರಿಂದ ಹೀಗೆ ಸ್ಟಾಪ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಹಾಗೆ ನನ್ನ ತಂಗಿ ಯಾರೋ ಆಂಧ್ರದವರು ಇಲ್ಲಿ ಫಿಶಿಂಗ್ ಮಾಡ್ತಿದ್ರು, ಬಂದುಬಿಟ್ಟು ಅವರು ಎಲ್ಲ ತುಂಬ ಜನ ಫ್ಯಾಮ್ಲಿಯಲ್ಲಿ ಆಟೋಲ್ಲಿ ಬಂದು ಇಲ್ಲಿ ಫಿಶಿಂಗ್ ಮಾಡಿಕೊಂಡು ಅಡುಗೆ ಮಾಡ್ಕೊತಿದ್ರು. ಇವಳು ನಾನು ಟ್ರೈ ಮಾಡ್ತೀನಿ ಕೊಡಿ ಅಂತ ಇಸ್ಕೊಂಡು ಇಲ್ಲಿ ಫಿಶಿಂಗ್ ಮಾಡ್ತಿದ್ರು. ಎಲ್ಲ ಕವರ್ ಆದ ನಂತರ ಫೈನಲಿ ಇಲ್ಲಿ ಕಬ್ಬಿನಲ್ಲಿತ್ತು ಕುಡಿಯೋಣ ಅಂತ ಬಂದ್ವಿ. ಅಂಕಲ್ ಬಿಸ್ನೆಸ್ ಎಲ್ಲ ಚೆನ್ನಾಗಾಗುತ್ತಾ? ಚೆನ್ನಾಗಾಗುತ್ತೆ. ಕ್ರೌಡು ಇವತ್ತು ಕ್ರೌಡ್ ಇತ್ತಾ? ಇತ್ತು. ಅರ್ಲಿ ಮಾರ್ನಿಂಗ್ಗೆ. ನೀವು ಎಷ್ಟೊತ್ತು ಸ್ಟಾರ್ಟ್ ಮಾಡ್ತೀರಾ? ನಾವು 9ಗೆ. ಬಿಸ್ನೆಸ್ ಎಲ್ಲ ಚೆನ್ನಾಗಾಗುತ್ತಾ ಡೈಲಿ? ಎಲ್ಲಿಂದ ಬರೋದು ನೀವು? ದೀಪಾವಳಿ ಅಂತ ನೋಡಿ. ರೇಟ್ ಬಂದರೆ ಇವ್ರ ಹತ್ರ ಕಬ್ಬಿನಲ್ಲಿ ತಗೊಳ್ಳಿ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿ. ನೀನು ತಿನ್ನಲ್ವಾ ಫಿಶ್? ತಿಂತೀನಿ. ತೆಪ್ಪ ಇದೆ, ನಾವು ತೆಪ್ಪದಲ್ಲಿ ಹೋಗೋಣ ಅಂತ ಬರ್ತಾ ಇದ್ವಿ. ನಾವು ಇವ್ರ ತೋಟಕ್ಕೆ ಹೋಗ್ತಿದ್ದೀವಿ. ಇದೆ ಅವ್ರ ತೋಟ. ಜೋಳ ಹಾಕಿದಾರಂತೆ. ಆಗಿದೆಯಲ್ಲ ಈ ಥರ ಹತ್ರ ತೋಟ ಇದ್ರೆ ಏನು ಸಖತ್ತಾಗಿರುತ್ತಲ್ಲ. ಅಣ್ಣ ಇಲ್ಲಿ ಕ್ರಿಕೆಟ್ ಆಡ್ತಾನಂತೆ, ಅಲ್ಲಿ ಇಟ್ಕೊಂಡಿದ್ದ. ಏನದು ವಿಕೆಟ್ಸ್ ಇಟ್ಕೊಂಡಿದ್ದಾನೆ. ಏನದು ಅಂತ ಕೇಳ್ತಾಳೆ. ಇದೇ ಅವ್ರ ತೋಟ ನೋಡಿ. ಇದು ಕೆರೆ, ಇದು ತೋಟ. ಮಳೆ ಬರುತ್ತೆ ಈಗ. ಮಳೆ ಬರ್ತಾ ಇದೆ. ಗೊತ್ತಿಲ್ಲ, ಕಾಲಲ್ಲ ಅದು. ಅದಾಗಿದೆ ಕ್ಲೈಮೇಟ್ ಮಾತ್ರ. ನೋಡಿ ಇವರಿಬ್ರು ಫೋಟೋಶೂಟ್ಗಳು. ಫ್ರೆಂಡ್ಸ್ ಪರ್ಯಾವರಣ ಅಂತ ಇವರು. ಏನು ಲೇಕ್ ಅಂತೂ ತುಂಬಾ ಫೇಮಸ್ ಆಗಿದೆ ನೋಡಿ. ಆಗಲೇ ಮೂವಿ ಶೂಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಯಾವುದೋ ಒಂದು ಮೂವಿ ಸಾಂಗ್ ಶೂಟಿಂಗ್ ಬಂದಿದ್ರಂತೆ ಇಲ್ಲಿ. ನಾವು ಹೋಗೋಕ್ಕೂ ಹಿಂದಿನ ದಿನ ನನ್ನ ತಮ್ಮನ ಹತ್ರ ಒಂದು 2-3 ಕ್ಲಿಪ್ಸ್ ಇತ್ತು. ಹಾಗಾಗಿ ಅವ್ನು ನನಗೆ ಕಳಿಸಿದ್ದ, ತಗೋ ನಿನ್ನ ಒಂದು ಲಾಗಿಗೆ ಹಾಕೋ ಅಂತ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು. ಫಸ್ಟು ಈ ಕೆರೆ ಏನೇನು ಫೇಮಸ್ ಇರಲಿಲ್ಲ ಗೊತ್ತಾ? ಫೋಟೋ ತಗೊಳ್ಳೋಣ. ಈಗ ತುಂಬ ಫೇಮಸ್ ಆಗಿದೆ. ಅಲ್ಲಿ ಫಾರ್ಮ್ ಹೌಸ್ ಕೂಡ ಒಂದು ಓಪನ್ ಆಗಿದೆ. ಬಟ್ ಅದೇನು ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ಅಷ್ಟು ಇಂಪ್ರೂವ್ಮೆಂಟ್ ಏನು ಕಾಣಿಸ್ಲಿಲ್ಲ. ಈಗ ಇಲ್ಲಿ ನನ್ನ ತಮ್ಮ ಅವ್ರು ಓಪನ್ ಮಾಡ್ತಾರಂತೆ. ಇಲ್ಲ ಬ್ಯಾಕ್ ಸೈಡ್ ಅವ್ರ ತೋಟ ಎಲ್ಲ ಕಾಣಿಸ್ತಿದೆಲ್ಲ. ಓಪನ್ ಹತ್ರದಲ್ಲೇ ಮಾಡ್ತಾರೆ, ಪ್ಲಾನಿಂಗಲ್ಲಿ ಇದ್ದಾರೆ, ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಎಷ್ಟು? 1 ಕೋಟಿನಾ? ಅಷ್ಟೆಲ್ಲ ಬೇಡ, ಸುಮ್ ಫಾರ್ಮ್ ಹೌಸ್ಗೆಲ್ಲರೂ ಕಡಿಮೆನೆ ಎಲ್ಲ. ಮತ್ತೆ ಕೀಳ್ಬೇಕು. ಚೆನ್ನಾಗಿದೆ. ಇಲ್ಲಿಂದ ಲೈಕ್ ಅದೇ ಇಲ್ಲಿಂದ ಸನ್ಸೆಟ್. ಫಾರ್ಮ್ ಹೌಸ್ ಮಾಡ್ತಾರಂತೆ ನನ್ನ ಫ್ರೆಂಡ್ ಅವ್ರು ಇಲ್ಲಿ. ನಾವು ಫಾರ್ಮ್ ಹೌಸ್. ಎವ್ರಿಥಿಂಗ್ ಈಸ್ ಗುಡ್, ಬಟ್ ಮಾನ್ಸೂನ್ ಆಗಿರೋದ್ರಿಂದ ವಿ ಕೆನಾಟ್ ಪ್ರಿಡಿಕ್ಟ್ ಯಾವಾಗ ರೈನ್ ಬರುತ್ತೆ ಅಂತ. ಈ ಒಂದು ಐ ಡಿಂಟ್ ಎಂಡ್ ಮೈ ಲಾಗ್ ಪ್ರಾಪರ್ಲಿ. ಸ್ವಲ್ಪ ಅಪ್ಸೆಟ್ ಆಯಿತು.
ಅಷ್ಟೇ. ಟೋಟಲ್ ಎಷ್ಟು ಬಂದಿದ್ದು ನಮ್ದು ಒಂದು 5 to 6. ನೋಡಿ ಫ್ರೆಂಡ್ಸ್ 5 to 6 ಸೆಕೆಂಡ್ಸ್ ಇದೆ ಅಂತ ಇವ್ರದ್ದು ಹುಡುಗಿ ಹುಡುಕ್ತಾ ಇದ್ದಾರೆ. MBA ಮಾಡ್ಬಿಟ್ಟು ಅಲ್ಲಿ ಸುಮ್ನಿದೆ. ಮಳೆ ಬರ್ತಾ ಇದೆ ಅಲ್ಲಿ. ಯಾರಾದ್ರೂ ಹುಡುಗಿ ನೋಡ್ಕೊಳ್ಳಿ. ಮಳೆ ಬರ್ತಾ ಇದೆ ಆಲ್ರೆಡಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಆರ್ ಲೈಕ್ ಇಟ್. And if you are visiting to my channel for the first time, please do a subscribe to my channel and do like and share the video. Hit the bell icon for the notification. I will see you in the next vlog. Until then, bye bye, take care, love you all.